ಟಾಕ್ಸಿಕ್ 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 ಯಾರ ಬಾಯಲ್ಲಿ ಕೇಳಿದ್ರೂ ಟಾಕ್ಸಿಕ್ ಸಿನಿಮಾನೇ ಕೇಳಿಬರ್ತಾ ಇದೆ. ಆ ಸಿನಿಮಾದ ಸಾಂಗ್ಸ್ಗಳ ಬಗ್ಗೆ ಮಾತಾಡಿದ್ರು. ಟ್ರೇಲರ್ ರಿಲೀಸ್ ಆದಮೇಲೆ ನೆಗೆಟಿವ್ ಪಾಸಿಟಿವ್ ಎರಡೂ ಮಿಕ್ಸಲ್ಲಿ ಬರ್ತಾ ಇದೆ ರಿಯಾಕ್ಷನ್. ಬಟ್ ಯಶ್ ಅವರು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಅದರ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಬಿಡುಗಡೆಯ ಸಂದರ್ಭ ನಮ್ಮ ಬೆಂಗಳೂರಲ್ಲೇ ಆಗಿದ್ದು. ಆ ಸಂದರ್ಭದಲ್ಲಿ ಯಶ್ ಹೇಳ್ತಾರೆ, ನಾನು ಯಾವತ್ತೂ ಕೂಡ ಕನ್ನಡಿಗರು ತಲೆ ತಗ್ಗಿಸೋ ಕೆಲಸ ಮಾಡಲ್ಲ, ನಾನಿರೋ ಜಾಗಕ್ಕೆ ಎಲ್ಲರನ್ನು ಕರೆಸ್ತೀನಿ ಅಂತ ಹೇಳಿದ್ರು ಯಶು. ಕಳೆದ ಕೆಲ ವರ್ಷಗಳ ಹಿಂದೆ ಅದನ್ನೇ ಮಾಡಿದ್ದಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಕಳೆದ ಕೆಲ ದಿನಗಳ ಹಿಂದೆ ಟಾಕ್ಸಿಕ್ ಸಿನಿಮಾದ 2 ಹಾಡುಗಳು ರಿಲೀಸ್ ಆಗುತ್ತೆ. ಆ ಹಾಡಲ್ಲಿ ಸಿಕ್ಕಾಬಟ್ಟೆ ವಿವಾದ ಹುಟ್ಟು ಹಾಕಿದಂಥ ಹಾಡು ತಬಾಯಿ. ಆ ತಬಾಯಿ ಹಾಡಿನ ಬಗ್ಗೆಯೂ ಕೂಡ ಖಡಕ್ಕಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಶ್ ಅಭಿಮಾನಿಗಳಿಗೆ, ಟಾಕ್ಸಿಕ್ ಸಿನಿಮಾ ಕಾಯ್ತಾ ಇರುವಂತಹ ಕೋಟ್ಯಾಂತರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಟಾಕ್ಸಿಕ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಅದರ ಜೊತೆಗೆ ರನ್ ಟೈಮ್ ಕೇಳಿದ್ರೆ ಥ್ರಿಲ್ ಆಗ್ತೀರಾ. 3 ಅವರ್ ಇದೆ ಸಿನಿಮಾ, 190 ನಿಮಿಷಕ್ಕಿಂತ ಹೆಚ್ಚು. 190 ನಿಮಿಷ ಅಂದರೆ 3 ಅವರ್ಗಿಂತ ಹೆಚ್ಚಿದೆ ರನ್ ಟೈಮು. ಇದು ಅಭಿಮಾನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಥ್ರಿಲ್ ಅಂತಲೇ ಹೇಳ್ಬೋದು. ಒಂದು 3 ಗಂಟೆಗೂ ಹೆಚ್ಚಿನ ಸಿನಿಮಾ ತೆರೆ ಮೇಲೆ. ಆ ಟ್ರೇಲರ್ ನೋಡಿದ್ರೆ ರೋಮಾಂಚನವಾಗಿದೆ, ಸಾಂಗ್ಸ್ಗಳಂತೂ ಹಬ್ಬ. ಇನ್ನು ಸಿನಿಮಾಗೆ ಎ ಸರ್ಟಿಫಿಕೇಟ್ ಭಾರಿ ನಿರೀಕ್ಷೆ ಹುಟ್ಟು ಹಾಕಿರೋ ಗೀತು ಮೋಹನ್ ದಾಸ್ ನಿರ್ದೇಶನ ಹಾಗೆ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಅಂತಿಮ ಘಟ್ಟಕ್ಕೆ ತಲುಪಿದೆ. ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಈ ಸಿನಿಮಾ ಸೆನ್ಸಾರ್ ಪ್ರಕ್ರಿಯೆ ಏನಿದೆ ಅದು ಬಹಳ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಸೆನ್ಸಾರು ಎ ಸರ್ಟಿಫಿಕೇಟ್ ಕೊಡುತ್ತಾ, ಏನು ಸಿಗುತ್ತೆ, UA ಸಿಗುತ್ತಾ, ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಯಾಕಂದರೆ ಟ್ರೇಲರಲ್ಲಿ ಕೆಲವೊಂದಿಷ್ಟು ದೃಶ್ಯಾವಳಿಗಳು ಸಿನಿಮಾದ ಹಾಡುಗಳಲ್ಲಿ. ಸೊ ಈಗ ಸೆನ್ಸಾರ್ ಪ್ರಕ್ರಿಯೆ ಯಶಸ್ವಿಯಾಗಿದ್ದು ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಪ್ರೇಕ್ಷಕರ ಕಾತರಕ್ಕೆ ಈಗ ಹೊಸದೊಂದು ಕಳೆ. ಸುಮಾರು 8,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಅದ್ದೂರಿಯಾಗಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡ, ಇಂಗ್ಲಿಷ್ ಭಾಷೆಯಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣಗೊಂಡಿದ್ದು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಭಾಷೆಗೆ ಡಬ್ ಆಗಿದೆ. ಮುಂಬೈಯಲ್ಲೇ ಎಲ್ಲ ಭಾಷೆಗಳ ಸೆನ್ಸಾರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ ಚಿತ್ರತಂಡ. ಯಾವುದೇ ವಿಘ್ನವಿಲ್ಲದೆ ಸಿನಿಮಾವನ್ನು ಸೇಫ್ ಆಗಿ ಹೊರತಂದಿದೆ. ಹಾಲಿವುಡ್ ಅಂಗಳಕ್ಕೂ ಕೂಡ ಲಗ್ಗೆ ಇಡೋದಕ್ಕೆ ಸಜ್ಜಾಗಿರೋ ಟಾಕ್ಸಿಕ್ ಆಗಸ್ಟ್ 26ರಂದು ವಿಶ್ವದಾದ್ಯಂತ ಭರ್ಜರಿಯಾಗಿ 8,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಅದ್ದೂರಿಯಾಗಿ ರಿಲೀಸ್ ಆಗುತ್ತೆ. ಸೆನ್ಸಾರ್ ಗಂಡಾಂತರದಿಂದ ಪಾರಾಗಿದ್ದಾರೆ ರಾಖಿ ಭಾಯ್. ಈಗ ಬಾಕ್ಸ್ ಆಫೀಸ್ ಸುನಾಮಿ ಎಬ್ಸೋದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಚಿತ್ರದ ತಬಾಯಿ ಹಾಡು ಹೊರಬಂದ ಬಳಿಕ ಹಾಡಿನ ದೃಶ್ಯಾವಳಿಗಳ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಸಾಕಷ್ಟು ಪರ ವಿರೋಧ ಸಿಕ್ಕಾಪಟ್ಟೆ ಜೋರಾಗಿದೆ. ಹಾಗಾಗಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಈ ತಬಾಯಿ ಹಾಡಿನ ದೃಶ್ಯಗಳ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಾಡಿನಲ್ಲಿರುವಂತಹ ಬೋಲ್ಡ್ ದೃಶ್ಯಗಳನ್ನು ಕೆಲವರು ಮೆಚ್ಚಿಕೊಂಡ್ರೆ ಮತ್ತೊಂದಿಷ್ಟು ಜನ ಇದರಲ್ಲಿರೋ ಅಶ್ಲೀಲತೆಯ ಅಂಶವನ್ನು ಟೀಕೆ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಈ ಟೀಕೆ ಹೆಚ್ಚಾಗ್ತಾ ಇದೆ. ಸ್ವತಃ ರಾಕಿಂಗ್ ಸ್ಟಾರ್ ಯಶೇ ಈ ತಬಾಯಿ ಹಾಡಿನ ದೃಶ್ಯಗಳ ಬಗ್ಗೆ ಮಾತಾಡಿದ್ದಾರೆ. ಅಶ್ಲೀಲತೆ ತಪ್ಪು, ಆದರೆ ತಬಾಯಿಯಲ್ಲಿ ಹಾಗೇನಿಲ್ಲ. ಆಪ್ಕೆ ಅದಾಲತ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಯಶ್ ಅವರಿಗೆ ತಬಾಯಿ ಹಾಡಿನ ಕುರಿತು ಪ್ರಶ್ನೆ ಕೇಳಲಾಗುತ್ತೆ. ಆಗ ಅವರು ಹೇಳ್ತಾರೆ, ಈ ಹಾಡಿನ ದೃಶ್ಯಗಳ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಶ್ಲೀಲತೆ ತಪ್ಪು ಅನ್ನೋದನ್ನು ಒಪ್ಕೊಂಡಿದ್ದಾರೆ. ತಬಾಯಿಯಲ್ಲಿ ಅಂತಹ ಯಾವುದೇ ಗಡಿ ದಾಟಿಲ್ಲ. ನಾನು ಕಿಯಾರಾಗೆ ಕಿಸ್ ಕೂಡ ಮಾಡಿಲ್ಲ. ಪ್ರತಿಯೊಂದು ದೃಶ್ಯವನ್ನು ಅತ್ಯಂತ ಕಲಾತ್ಮಕವಾಗಿ ಚಿತ್ರೀಕರಿಸಲಾಗಿದೆ. ಯಶ್ ಅವರ ಮಾತು. ತಬಾಯಿ ಹಾಡಿನ ಕುರಿತು ಏನು ಚರ್ಚೆಗಳು ನಡೀತಾ ಇತ್ತೋ ಅದಕ್ಕೆ ಈಗ ಯಶ್ ಅವರು ಈ ರೀತಿ ಸ್ಪಷ್ಟನೆ ಕೊಟ್ಟಿರೋದು ಹೊಸ ಆಯಾಮವನ್ನು ಹುಟ್ಟು ಹಾಕಿದೆ. ಬರೀ ಹಾಡಿನ ಒಂದು ದೃಶ್ಯದಿಂದ ಸಿನಿಮಾವನ್ನು ಅಳಿಬೇಡಿ. ಪ್ರತಿಯೊಂದು ದೃಶ್ಯಕ್ಕೂ ಒಂದೊಂದು ಉದ್ದೇಶ ಇರುತ್ತೆ. ಒಂದು ಹಾಡಿಂದ ಸಿನಿಮಾವೇ ಇದೇ ರೀತಿ ಅನ್ನೋದು ತಪ್ಪು. ಇಡೀ ಸಿನಿಮಾವನ್ನು
ಸಂಪೂರ್ಣವಾಗಿ ನೋಡಿದಾಗ ಅದರ ಹಿಂದಿರೋ ಭಾವನೆ, ಉದ್ದೇಶ ಎಲ್ಲವೂ ಕೂಡ ಅರ್ಥವಾಗುತ್ತೆ. ಸಿನಿಮಾ ಎನ್ನುವುದು ಸೃಷ್ಟಿಕರ್ತನ ಧ್ವನಿ. ಪ್ರತಿಯೊಂದು ದೃಶ್ಯ ಭಾವನೆಗೂ ತನ್ನದೇ ಆದ ಮಹತ್ವ, ಉದ್ದೇಶ ಇರುತ್ತೆ ಅನ್ನೋದು ಯಶ್ ಅವರು. ಒಟ್ಟಾರೆ ಸಿನಿಮಾದ 2 ಹಾಡುಗಳು ಬಹಳ ಅದ್ಭುತವಾಗಿದೆ. ಹಾಡಿನ ಮ್ಯೂಸಿಕ್ ಇರಬಹುದು, ಪ್ರತಿಯೊಂದು ಕೂಡ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯುವಜನರ ಪ್ರಶ್ನೆಗಳ ಸುತ್ತುವಂತಹ ಸಿನಿಮಾ ಟಾಕ್ಸಿಕ್ ಕತೆ. ಬರೀ ಆ್ಯಕ್ಷನ್ ಅಷ್ಟೇ ಅಲ್ಲ, ಮನರಂಜನೆಯ ಸಿನಿಮಾ ಅಲ್ಲ, ಇದು ಯುವಜನತೆಯ ಸುಳಿಯುವಂತಹ ಒಂದು ಕತೆ ಅಂತ ಯಶ್ ಅವರು ಹೇಳಿರೋದ್ರಿಂದ ಸೊ ನೋಡೋಣ, ಯುವಜನರ ಮನಸ್ಥಿತಿ, ಸಮಾಜದ ನಡುವಿನ ಸಂಘರ್ಷ ಒಳಗೊಂಡಿರುತ್ತಾ ಸಿನಿಮಾ ನೋಡಿದ ಮೇಲೇ. ಒಟ್ಟಾರೆ ಅದ್ಭುತವಾದಂತಹ ಸಿನಿಮಾ ಕೊಟ್ಟು ಇವತ್ತು ಇಡೀ ಎಲ್ಲ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಅಂತ ನೋಡುವಂತೆ ಮಾಡಿರೋದು ಯಶ್. KGF ಸಿನಿಮಾದ ಮುಖಾಂತರ ಅಂಥದ್ದೇ ಒಂದು ಅದ್ಭುತವಾದಂತಹ ಸಿನಿಮಾ ಮಾಡಿದ್ದಾರೆ. 2 ವರ್ಷಗಳ ಕಾಲ ಟೈಮ್ ತಗೊಂಡು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ಭುತವಾಗಿ ಯಶಸ್ಸು ಕಾಣಲಿ ಅನ್ನೋದು ನಮ್ಮ ಹಾರೈಕೆ. ರಿಲೀಸ್ ಆದ ನಂತರ ಪ್ರೇಕ್ಷಕರ ರೆಸ್ಪಾನ್ಸ್ ಹೇಗಿರುತ್ತೆ ಕಾದು ನೋಡಬೇಕಾಗತ್ತೆ.